ನಮಸ್ಕಾರ ಸ್ನೇಹಿತ ಎಲ್ರಿಗೂ. ಇವತ್ತಿನ ವಿಡಿಯೋದಲ್ಲಿ ನಾವು ರೆಡ್ ಸಿ ಬಗ್ಗೆ ತಿಳ್ಕೊಳ್ಳೋಣ. ಅದನ್ನು ಕೋಡೆ ಮುಖಾಂತರ ಎಷ್ಟು ನಾವು ಈಸಿಯಾಗಿ ನೆನ್ಪಿಡಬೇಕು ಅಂತ ಈ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ. ಮೊದಲನೇದಾಗಿ ಮ್ಯಾಪ್ ಮುಖಾಂತರ ನಿಮಗೆ ಈ ರೆಡ್ ಸಿ ಬಗ್ಗೆ ಸ್ವಲ್ಪ ಹೇಳ್ಕೊಡ್ತೀನಿ, ನೋಡ್ಕೊಳ್ಳಿ. ಈ ಭಾಗ ಇದೆಯಲ್ಲ, ಇದನ್ನು ರೆಡ್ ಸಿ ಅಂತಾರೆ. ಈ ರೆಡ್ ಸಿ ಏಷ್ಯಾ ಮತ್ತು ಆಫ್ರಿಕಾ ಖಂಡನ ಸಪ್ರೇಟ್ ಮಾಡುತ್ತೆ. ಇದು ಇಂಡಿಯನ್ ಓಷನಿಂದ ನೆಕ್ಸ್ಟು ಇಲ್ಲಿ ಸೂಯೆಜ್ ಕೆನಾಲ್ ಅಥವಾ ಸೂಯೆಜ್ ಕಾಲುವೆ ಅಂತ ಬರುತ್ತೆ. ಅದು ಆರ್ಥಿಕವಾಗಿ ಎಷ್ಟು ಇಂಪಾರ್ಟೆಂಟ್ ಅಂತ ನಿಮಗೂ ಗೊತ್ತು. ಅಲ್ಲಿಂದ ಅದು ಮೆಡಿಟೇರಿಯನ್ ಸೀಗೆ ಕನೆಕ್ಟ್ ಮಾಡುತ್ತೆ. ಸೊ ಇವತ್ತು ನಾವು ರೆಡ್ ಸೀನ ಸುತ್ತಲಿರುವಂಥ ದೇಶಗಳು, ಅದನ್ನು ಟ್ರಿಕ್ಸ್ ಮುಖಾಂತರ ಹೇಗೆ ನೆನ್ಪಿಟ್ಕೋಬೇಕು ಅದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಬನ್ನಿ ಸ್ನೇಹಿತರೆ. ರೆಡ್ ಸಿ ಹೀಗಿದೆ ಸ್ನೇಹಿತರೆ. ಇದು ಅಪ್ರಾಕ್ಸಿಮೇಟ್ ಚಿತ್ರ ಅಲ್ಲ, ಹೀಗೆ ಇದನ್ನು ರೆಡ್ ಸಿ ಅಂದ್ಕೊಳ್ಳೋಣ ನಾವು. ರೆಡ್ ಸಿ ಮೊದಲು ಈ ದೇಶ ಇದೆಯಲ್ಲ, ಏಷ್ಯನ್ ದೇಶ, ಇದು ಏಷ್ಯನ್ ಕಾಂಟಿನೆಂಟಲ್ಲಿ. ಇದನ್ನು ಯೆಮೆನ್ ಅಂತ, ಯೆಮೆನ್. ನೆಕ್ಸ್ಟ್ ಮೇಲ್ಗಡೆ ಇರೋದು ಸೌದಿ ಅರೇಬಿಯಾ. ಇಲ್ಲಿ ಸೌದಿ ಅರೇಬಿಯಾ. ನೆಕ್ಸ್ಟ್ ಈ ಕಡೆ ಬಂದರೆ ಜಿಬೂಟಿ ಅಂತ ಕರೀತಾರೆ. ಇಲ್ಲಿ ಡಿ ಸೈಲೆಂಟ್ ಇರುತ್ತೆ. ಜಿಬೂಟಿ ತುಂಬ ಚಿಕ್ಕ ದೇಶ. ಇದರ ಮೇಲೆ ಎರಿತ್ರಿಯಾ ಅಂತ ಬರುತ್ತೆ. ಇಲ್ಲಿ ಎರಿತ್ರಿಯಾ. ನೆಕ್ಸ್ಟ್ ಇಲ್ಲಿ ಸುಡಾನ್ ಬರುತ್ತೆ ಸ್ನೇಹಿತರೆ, ಸುಡಾನ್. ನೆಕ್ಸ್ಟ್ ಇಲ್ಲಿ ಈಜಿಪ್ಟ್ ಬರುತ್ತೆ ಸ್ನೇಹಿತರೆ, ಈಜಿಪ್ಟ್. ಈ ಜಾಗ ಏನಿದೆಯಲ್ಲ, ಈ ಜಾಗ ಇದು ಗಲ್ಫ್ ಆಫ್ ಸೂಯೆಜ್. ನೆನಪು ಸ್ನೇಹಿತರೆ. ಇದನ್ನು ನಾವು ಟ್ರಿಕ್ಸ್ ಮುಖಾಂತರ ಹೇಗೆ ನೆನಪಿಟ್ಕೋಬೇಕು ಅದನ್ನು ಈ ವಿಡಿಯೋದಲ್ಲಿ ನೋಡೋಣ ಸ್ನೇಹಿತರೆ. ಟ್ರಿಕ್ಸ್ ಏನಪ್ಪ ಅಂದರೆ, ಡೆಸ್ಸಿ ಅಂತ ನೆನ್ಪಿಟ್ಕೊಳ್ಳಿ. ಸ್ನೇಹಿತರೆ. ಈ ಕೋಡ್ ಮುಖಾಂತರ ನೀವು ರೆಡ್ ಸಿ ಸುತ್ತಲಿರುವಂಥ ದೇಶಗಳ ಬಗ್ಗೆ ನಿಮಗೆ ಒಂದು ಸಡನ್ ಗ್ಲಾನ್ಸ್ ಆಗಬೇಕು. ಆ ರೀತಿಯಲ್ಲಿ ಡಿ ಅಂದರೆ ಜಿಬೂಟಿ, ಇ ಅಂದರೆ ಎರಿತ್ರಿಯರ ಅಂದ್ಕೊಳ್ಳಿ, ಈಜಿಪ್ತರ ಅಂದ್ಕೊಳ್ಳಿ, ಒಟ್ಟಿಗೆ ಅದು ಒಂದು ಹೆಸರು ಮೇಲೆ ಆಯಿತು. ಎಸ್ ಅಂದರೆ ಸುಡಾನು, ಇನ್ನೊಂದು ಹೆಸರು ಅಂದರೆ ಸೌದಿ ಅರೇಬಿಯಾ, ಈ ಅಂದರೆ ಈಜಿಪ್ಟ್, ವೈ ಅಂದರೆ ಯೆಮೆನ್. ಕೋಡ್ ಸ್ನೇಹಿತರೆ ಡೆಸ್ಸಿ ಅಂತ ನೆನ್ಪಿಟ್ಕೊಳ್ಳಿ. ನೀವು ಎಕ್ಸಾಮಲ್ಲಿ ಈಸಿಯಾಗಿ ಅದನ್ನು ರಿಮೆಂಬರ್ ಮಾಡ್ಕೋಬೋದು. ಹಾಗಾಗಿ ಈ ಕೋಡು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸ್ನೇಹಿತರೆ. ಥ್ಯಾಂಕ್ ಯು. ಮುಂದಿನ ವಿಡಿಯೋದಲ್ಲಿ ಸಿಗುವ.